ಆದ್ಯಾ, ನಾನು ಕಷ್ಟಪಟ್ಟಿದ್ದ ದುಡ್ಡಲ್ಲಿ ನಿನಗೆ ತಗೊಂಡು ಬಂದಿರೋ ಮೊದಲನೇ ಗಿಫ್ಟು ನಿನಗಿಷ್ಟ ಆಗ್ಬೋದು. ಸೀನು, ಮೊದಲನೇ ದಿನ ಆಫೀಸಿಗೆ ಹೋಗಿ ಈ ನಿನ್ ತಾಯಿಗೆ ಏನು ತಂದಿಲ್ವಲ್ಲ ಅನ್ಕೊಂಡಿದ್ದೆ. ಚಪ್ಪಲ್ ತಗೊಂಡ್ ಬಂದ್ಯಾ? ಏನೋ ಇದು, ಎಷ್ಟು ಚೆನ್ನಾಗಿದ್ಯೋ. ಅಲ್ವೇ ಅದು ಯಾರಿಗೋಸ್ಕರ ತಂದಿರೋದು ಅಂತ ಕೇಳಲ್ವಾ ನೀನು? ನನ್ನ ಮಗ ನನ್ಗೋಸ್ಕರ ತರ್ದೆ ಇನ್ಯಾರಿಗೋಸ್ಕರ ತರ್ತಾನೆ ರೀ, ಅಲ್ವೇನೋ ಸೀನು? ಹೈ ಹಿಲ್ಸ್ ಚಪ್ಪಲ್ಲು ತುಂಬಾ ಚೆನ್ನಾಗಿದೆ ಕಣೋ. ನನಗಿಷ್ಟ ಇಲ್ದಿರೋ ಬಣ್ಣ ಆದ್ರೂ ನೋಡಕ್ ಚೆನ್ನಾಗಿದೆ ಕಣೋ. ಏನ್ ಮಾಡ್ಲಿ? ಸೈಜ್ ಸ್ವಲ್ಪ ಹಾಗೆ ಹೀಗೆ ಇದ್ರು ಅಡ್ಜಸ್ಟ್ ಮಾಡ್ಕೋತೀನಿ ಬಿಡು. ನನ್ ಮಗ ಚಿಕ್ಕವನಾಗಿದ್ದಾಗ ಅಂಬೆಗಾಲಲ್ಲಿ ನಡೆಸ್ದೆ ಅಂತ ಈಗ ನನ್ ಕೈಲಿ ಹಂಸನಡಿಗೆ ನಡೆಸ್ಬೇಕು ಅನ್ಕೋತಾ ಇದ್ದಾನೆ. ಎಷ್ಟು ದೊಡ್ಡವನಾಗ್ಬಿಟ್ಟಿದಾನೋ ನನ್ ಮಗ. ಒಂದ್ಸಲ ಹಾಕೊಂಡ್ ನೋಡ್ತೀನಿ. ಏನು ಅಂದ್ರೆ ಚೆನ್ನಾಗಿದೆ ಅಲ್ವಾ? ಚಪ್ಪಲಿ ತುಂಬಾ ಚೆನ್ನಾಗಿದೆ ಕಣೆ, ಆದ್ರೆ ನಿನ್ಗದು ಸೂಟೇ ಆಗಲ್ಲ. ಏ ಛೀ, ನಿಮ್ ನೋಟನೇ ಸರಿ ಇಲ್ಲ. ಪಾರ್ವತಿ, ನೀನ್ ಹೇಳು, ಈ ಚಪ್ಪಲ್ ಹಾಕೊಂಡ್ ನಂತರ ನನ್ ವಯಸ್ಸು 10 ವರ್ಷ ಹಿಂದಕ್ ಹೋಗಿಲ್ಲ. ಅಯ್ಯೋ, ಚೆನ್ನಾಗಿದ್ಯಾ? ಲೇ ಬಿದ್ದೋಗ್ತೆ ಕಣೆ, ಮೊದ್ಲು ಚಪ್ಪಲಿ ತೆಗ್ಬಿಡೆ. ಅಯ್ಯೋ, ಸ್ವಲ್ಪ ಸುಮ್ನಿರ್ರಿ, ನನ್ನ ಆಸೆ ತೀರ್ಬೇಕಲ್ಲ. ಇದನ್ನ ನನ್ನ ಮಗ ಕೊಡ್ಸಿರೋದು. ಬಿಡ್ರಿ. ಅಬ್ಬಾ, ಇದಕ್ಕೇನು ಕಡಿಮೆ ಇಲ್ಲ.